ಸೊ ಈಗ ಸೊ ಆ ಒಂದು ವಿಷನ್ ಕೂಡ ಸಿಕ್ಕಿದೆ, ಸಿಸಿಟಿವಿ ವಿಷನ್ಸ್ ಆ ವ್ಯಕ್ತಿ ಯಾರು ಅನ್ನೋದು ಕೂಡ ಗೊತ್ತಾಗಿದೆ ಅಂತ. ಯಾರು ಏನು ಎತ್ತ ಅಂತ ಪೊಲೀಸ್ ಇಲಾಖೆಯವರು ತನಿಖೆ ಮಾಡಬೇಕು. ನಮಗೆ ಬಸ್ಸಲ್ಲಿ ಬಂದಿದ್ದ ಇಳಿದು ಹೋದ ಅಂತ ಮಾಹಿತಿ ಮೇಲೆ ನಮ್ಮ ಫುಟೇಜಸ್ ಎಲ್ಲ ಕೇಳಿದ್ದಾರೆ, ಪೊಲೀಸರು ಕೊಟ್ಟಿದ್ದಾರೆ. ಅದ್ರ ಮೇಲೆ ತನಿಖೆ ಆಗ್ತಾ ಇದೆ. ಮಾಹಿತಿ ಕೊಟ್ಟಾಗ ಸಿಬ್ಬಂದಿ ಕಂಡಕ್ಟರ್ ಅಥವಾ ಡ್ರೈವರ್ ಏನಾದ್ರು ತಾವು ಕರೆದು ಮಾತಾಡಿದ್ರೆ ಅಥವಾ ನಾನು ಯಾಕೆ ಮಾತಾಡಲಿ? ಸಂಸ್ಥೆ ಕಡೆಯಿಂದ ಅಥವಾ ಪೊಲೀಸರು ಈಗ ಇದೆಲ್ಲ ಕೂಡ ಪೊಲೀಸರು ಏನು ಮಾಹಿತಿ ಕೇಳ್ತಾರೆ, ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಅಲ್ವಾ. ಅಷ್ಟು ಬಿಟ್ಟರೆ ತನಿಖೆ ಮಾಡೋದೆಲ್ಲ ಕೂಡ ಪೊಲೀಸ್ ಇಲಾಖೆದು. ನಾವು ಅದರಲ್ಲೆಲ್ಲ ಮೂಗು ತೋರ್ಸೋಕ್ಕಾಗೋದಿಲ್ಲ. ಅವ್ರು ಏನು ಕೇಳ್ತಾರೆ ಅಷ್ಟು ನಮ್ಮ ಅಧಿಕಾರಿಗಳು ಕೊಟ್ಟಿದ್ದಾರೆ. ಪೊಲೀಸರು ಏನಾದ್ರು ಸಿಬ್ಬಂದಿನ ಕಂಡಕ್ಟರ್ ಕರೆದಿದ್ರೆ ಕಳಿಸ್ಕೊಟ್ಟಿದ್ರೆ ಸಂಸ್ಥೆ ಕಡೆಯಿಂದ ಅಂತ ಕೇಳಿ ಅದೆಲ್ಲ ಗೊತ್ತಿಲ್ಲ. ಅದೆಲ್ಲ ತನಿಖೆ ಮಾಡ್ತಾ ಇದ್ದಾರೆ. ಅದೆಲ್ಲ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ನಾನು ಕೂಡ ಅದೆಲ್ಲ ಕೂಡ ಏನು ಹೇಳೋಕೆ ಹೋಗಬಾರ್ದು. ಅವರು ಪೊಲೀಸವರು ಯಾರನ್ನ ಕರೆಸ್ಕೋಬೇಕು, ಯಾರನ್ನ ವಿಚಾರಣೆ ಮಾಡಬೇಕು ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ಸರ್, ಈಗ ಅದನ್ನ ಹುಡುಕೋ ಸಂದರ್ಭದಲ್ಲಿ ಈ ಬಸ್ ನಂಬರ್ ಮೊದಲೇ ಗೊತ್ತಾಗಿತ್ತಾ ಅಥವಾ ಎಲ್ಲಾನು ಟೋಟಲ್ ಆಗಿ ರ್ಯಾಂಡಮ್ ಆಗಿ ಹುಡುಕಿದಾಗ ಸಿಕ್ಕಿದ ಆ ಥರ? ಪೊಲೀಸವರು ಕೇಳ್ತಾರೆ ಯಾವ್ಯಾವ ಬಸ್ಸಲ್ಲಿ ಅವರಿಗೆ CCTV ಕ್ಯಾಮ್ರಾಸ್ ಇರುತ್ತಲ್ಲ ಎಲ್ಲ ನಮ್ಮ ಬಸ್ಸಲ್ಲಿ, ಅವ್ರಿಗೆ ಎಷ್ಟು ಕೇಳಿದಾರೋ ಅಷ್ಟು ಮಾಹಿತಿ ಕೊಟ್ಟಿದ್ದಾರೆ ಅಷ್ಟೇ. ಉಳಿದ ಮಾಹಿತಿ ಗೊತ್ತಿಲ್ಲಮ್ಮ. ಅದೆಲ್ಲ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಕೇಳಿ. ಅವ್ರು ಏನು ಕೇಳ್ತಾರೆ ಅಷ್ಟು ಮೆಟೀರಿಯಲ್ ನಮ್ಮವ್ರು ಕೊಟ್ಟಿರ್ತಾರೆ ಅಷ್ಟೇ. ತನಿಖೆ ಮಾಡುವಂಥ ಸಂದರ್ಭದಲ್ಲಿ ನಾವಾಗಲಿ ನಮ್ಮ ಇಲಾಖೆಯವರಾಗಲಿ ನಾವು ಯಾಕೆ ಏನು ಎತ್ತ ಅಂತ ಕೇಳೋದಕ್ಕಾಗತ್ತಾ? ಕೊಟ್ಟಿರೋದು ನಿಜ. ಉಳಿದಿದ್ದೆಲ್ಲ ನೀವು ಪೊಲೀಸವ್ರು ಕೇಳ್ಕೊಳ್ಳಿ. ಹೌದು, ಮತ್ತೆ CCTV ಇರೋದ್ರಿಂದ ಮತ್ತೆ ಈಗ HSRP ಆ HSRP ಕೂಡ ಇಡೀ ದೇಶದಲ್ಲಿ ವಾಹನಗಳಿಗೆ ಹಾಕೋದ್ರಿಂದ ಇದೆಲ್ಲ ಕೂಡ ವಾಹನಗಳ ಕಳ್ತನ ಅಥವಾ ವಾಹನ ಎಲ್ಲಿ ಹೋಗ್ತಾ ಇದೆ, ಎಲ್ಲಿ ಬರ್ತಾ ಇದೆ, ಎಲ್ಲ ಮಾಹಿತಿ ಈಸಿಯಾಗಿ ಸಿಗುತ್ತೆ. ನಮ್ಮ ಬಸ್ಸಲ್ಲಿ ನೋಡಿ CC ಕ್ಯಾಮ್ರಾ ಇರೋದ್ರಿಂದ ಇದೆಲ್ಲ ಕೂಡ ಸಿಗುತ್ತೆ. ಅದಕ್ಕೆ ಎಲ್ಲ ಬಸ್ಸಲ್ಲೂ ಮುಂದಕ್ಕೆ ಫ್ಯೂಚರಲ್ಲಿ ಆಕ್ಸಿಡೆಂಟ್ಸು ಪ್ರತಿಯೊಂದು ಕೂಡ ಗೊತ್ತಾಗುತ್ತೆ. ಇಲ್ಲ ಆಗ್ತೀವಿ. ಬರ್ತಾ ಇರ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಪ್ಯಾನಿಕ್ ಬಟನ್ ಎಲ್ಲ ಇರುತ್ತೆ. ಹಳೆ ಬಸ್ಸಸ್ಗೂ ಕೂಡ ಹಾಕ್ತಾರೆ. ಸೊ ಆ ಒಂದು ವಿಷನ್ ಕೂಡ ಸಿಕ್ಕಿದೆ, ಸಿಸಿಟಿವಿ ವಿಷನ್ಸ್ ಆ ವ್ಯಕ್ತಿ ಯಾರು ಅನ್ನೋದು ಕೂಡ ಗೊತ್ತಾಗಿದೆ ಅಂತ. ಯಾರು ಏನು ಎತ್ತ ಅಂತ ಪೊಲೀಸ್ ಇಲಾಖೆಯವರು ತನಿಖೆ ಮಾಡಬೇಕು. ನಮಗೆ ಬಸ್ಸಲ್ಲಿ ಬಂದಿದ್ದ ಇಳಿದು ಹೋದ ಅಂತ ಮಾಹಿತಿ ಮೇಲೆ ನಮ್ಮ ಫುಟೇಜಸ್ ಎಲ್ಲ ಕೇಳಿದ್ದಾರೆ, ಪೊಲೀಸರು ಕೊಟ್ಟಿದ್ದಾರೆ. ಅದ್ರ ಮೇಲೆ ತನಿಖೆ ಆಗ್ತಾ ಇದೆ. ಮಾಹಿತಿ ಕೊಟ್ಟಾಗ ಸಿಬ್ಬಂದಿ ಕಂಡಕ್ಟರ್ ಅಥವಾ ಡ್ರೈವರ್ ಏನಾದ್ರು ತಾವು ಕರೆದು ಮಾತಾಡಿದ್ರೆ ಅಥವಾ ನಾನು ಯಾಕೆ ಮಾತಾಡಲಿ? ಸಂಸ್ಥೆ ಕಡೆಯಿಂದ ಅಥವಾ ಪೊಲೀಸರು ಈಗ ಇದೆಲ್ಲ ಕೂಡ ಪೊಲೀಸರು ಏನು ಮಾಹಿತಿ ಕೇಳ್ತಾರೆ, ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಅಲ್ವಾ. ಅಷ್ಟು ಬಿಟ್ಟರೆ ತನಿಖೆ ಮಾಡೋದೆಲ್ಲ ಕೂಡ ಪೊಲೀಸ್ ಇಲಾಖೆದು. ನಾವು ಅದರಲ್ಲೆಲ್ಲ ಮೂಗು ತೋರ್ಸೋಕ್ಕಾಗೋದಿಲ್ಲ. ಅವ್ರು ಏನು ಕೇಳ್ತಾರೆ ಅಷ್ಟು ನಮ್ಮ ಅಧಿಕಾರಿಗಳು ಕೊಟ್ಟಿದ್ದಾರೆ. ಪೊಲೀಸರು ಏನಾದ್ರು ಸಿಬ್ಬಂದಿನ ಕಂಡಕ್ಟರ್ ಕರೆದಿದ್ರೆ ಕಳಿಸ್ಕೊಟ್ಟಿದ್ರೆ ಸಂಸ್ಥೆ ಕಡೆಯಿಂದ ಅಂತ ಕೇಳಿ ಅದೆಲ್ಲ ಗೊತ್ತಿಲ್ಲ. ಅದೆಲ್ಲ ತನಿಖೆ ಮಾಡ್ತಾ ಇದ್ದಾರೆ. ಅದೆಲ್ಲ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ನಾನು ಕೂಡ ಅದೆಲ್ಲ ಕೂಡ ಏನು ಹೇಳೋಕೆ ಹೋಗಬಾರ್ದು. ಅವರು ಪೊಲೀಸವರು ಯಾರನ್ನ ಕರೆಸ್ಕೋಬೇಕು, ಯಾರನ್ನ ವಿಚಾರಣೆ ಮಾಡಬೇಕು ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ಸರ್, ಈಗ ಅದನ್ನ ಹುಡುಕೋ ಸಂದರ್ಭದಲ್ಲಿ ಈ ಬಸ್ ನಂಬರ್ ಮೊದಲೇ ಗೊತ್ತಾಗಿತ್ತಾ ಅಥವಾ ಎಲ್ಲಾನು ಟೋಟಲ್ ಆಗಿ ರ್ಯಾಂಡಮ್ ಆಗಿ ಹುಡುಕಿದಾಗ ಸಿಕ್ಕಿದ ಆ ಥರ? ಪೊಲೀಸವರು ಕೇಳ್ತಾರೆ ಯಾವ್ಯಾವ ಬಸ್ಸಲ್ಲಿ ಅವರಿಗೆ CCTV ಕ್ಯಾಮ್ರಾಸ್ ಇರುತ್ತಲ್ಲ ಎಲ್ಲ ನಮ್ಮ ಬಸ್ಸಲ್ಲಿ, ಅವ್ರಿಗೆ ಎಷ್ಟು ಕೇಳಿದಾರೋ ಅಷ್ಟು ಮಾಹಿತಿ ಕೊಟ್ಟಿದ್ದಾರೆ ಅಷ್ಟೇ. ಉಳಿದ ಮಾಹಿತಿ ಗೊತ್ತಿಲ್ಲಮ್ಮ. ಅದೆಲ್ಲ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಕೇಳಿ. ಅವ್ರು ಏನು ಕೇಳ್ತಾರೆ ಅಷ್ಟು ಮೆಟೀರಿಯಲ್ ನಮ್ಮವ್ರು ಕೊಟ್ಟಿರ್ತಾರೆ ಅಷ್ಟೇ. ತನಿಖೆ ಮಾಡುವಂಥ ಸಂದರ್ಭದಲ್ಲಿ ನಾವಾಗಲಿ ನಮ್ಮ ಇಲಾಖೆಯವರಾಗಲಿ ನಾವು ಯಾಕೆ ಏನು ಎತ್ತ ಅಂತ ಕೇಳೋದಕ್ಕಾಗತ್ತಾ? ಕೊಟ್ಟಿರೋದು ನಿಜ. ಉಳಿದಿದ್ದೆಲ್ಲ ನೀವು ಪೊಲೀಸವ್ರು ಕೇಳ್ಕೊಳ್ಳಿ. ಹೌದು, ಮತ್ತೆ CCTV ಇರೋದ್ರಿಂದ
ಮತ್ತು ಈಗ HSRP ಆ HSRP ಕೂಡ ಇಡೀ ದೇಶದಲ್ಲಿ ವಾಹನಗಳಿಗೆ ಹಾಕೋದ್ರಿಂದ ಇದೆಲ್ಲ ಕೂಡ ವಾಹನಗಳ ಕಳ್ತನ ಅಥವಾ ವಾಹನ ಎಲ್ಲಿ ಹೋಗ್ತಾ ಇದೆ ಎಲ್ಲಿ ಬರ್ತಾ ಇದೆ ಎಲ್ಲ ಮಾಹಿತಿ ಈಸಿಯಾಗಿ ಸಿಗುತ್ತೆ. ನಮ್ಮ ಬಸ್ಸಸ್ಸಲ್ಲೂ ನೋಡಿ CC ಕ್ಯಾಮ್ರಾ ಇರೋದ್ರಿಂದ ಇದೆಲ್ಲ ಕೂಡ ಸಿಗುತ್ತೆ. ಅದಕ್ಕೆ ಎಲ್ಲ ಬಸ್ಸಸ್ಸಲ್ಲೂ ಮುಂದಕ್ಕೆ ಫ್ಯೂಚರಲ್ಲಿ ಆಕ್ಸಿಡೆಂಟ್ಸು ಪ್ರತಿಯೊಂದು ಕೂಡ ಗೊತ್ತಾಗುತ್ತೆ. ಅಂದ್ರೆ ಈಗ ಇರ್ತಕ್ಕಂಥ ಎಲ್ಲಾ ಬಸ್ಗಳಲ್ಲೂ CCTV ಇಲ್ಲ ಹಾಕ್ತೀವಿ. ಬರ್ತಾ ಇರ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ, ಪ್ಯಾನಿಕ್ ಬಟನ್ ಎಲ್ಲ ಇರುತ್ತೆ. ಹಳೆ ಬಸ್ಸಸ್ಗೂ ಕೂಡ ಹಾಕ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.